ನಿಮ್ಮ ಬೆಳೆಗೆ ಪೋಷಕಾಂಶಗಳು ಸಿಗುತ್ತಿಲ್ಲವೇ? ಬೆಳೆಯ ಬೆಳವಣಿಗೆಯ ಕೊರತೆಯಾಗುತ್ತಿದೆಯೇ? ರಸಗೊಬ್ಬರ ಬಳಸಿದರೂ ಕೂಡ ಇಳುವರಿ ಸರಿಯಾಗಿ ಬರುತ್ತಿಲ್ಲವೇ? ಸುಲಭವಾಗಿ ಹೇಗೆ ರಸಗೊಬ್ಬರದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ರೈತ ಬಾಂಧವರೇ, ನಾನು ಪ್ರಭಾಕರ್ ಧನ್ನ ಸಿಂಜೆಂಟಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಿಂಜೆಂಟಾ ಕಂಪನಿ ಒಂದು ಹೊಸ ಉತ್ಪನ್ನವನ್ನು ಬಿಡುಗಡೆ ಮಾಡಿದ್ದೇವೆ. ಅದೇ ಕೌಕಾಲ್ ಅಂತಕ್ಕಂಥದ್ದು. ಹೊಸ ತಂತ್ರಜ್ಞಾನ ಮತ್ತು ನಾವೀನ್ಯತೆಯಿಂದ ಕೂಡಿರ್ತಕ್ಕಂಥ ಉತ್ಪನ್ನ ಕೌಕಾಲ್. ಅದು ಹೇಗೆ ಬಳಸಬೇಕು, ಯಾವ ರೀತಿಯಲ್ಲಿ ಬಳಸಬೇಕು, ಇದರಿಂದ ಹೇಗೆ ರಸಗೊಬ್ಬರದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ಬೆಳೆಗೆ ಬೇಕಾಗಿರ್ತಕ್ಕಂಥದ್ದು ಸುಮಾರು 17 ರೀತಿಯ ವಿವಿಧ ಪೋಷಕಾಂಶಗಳು ಬೇಕಾಗಿರ್ತವೆ. ಅದರಲ್ಲಿ ಗಾಳಿಯಿಂದ ಸಿಗ್ತಕ್ಕಂಥ ಪೋಷಕಾಂಶಗಳು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಉಳಿದ ಎಲ್ಲ ಪೋಷಕಾಂಶಗಳು ನಮಗೆ ಮಣ್ಣಿನಿಂದ ಸಿಗ್ತಿರ್ತವೆ. ಮತ್ತು ನಾವು ರಸಗೊಬ್ಬರದ ಮೂಲಕ ನಾವು ಬೆಳೆಗೆ ಪೋಷಕಾಂಶಗಳನ್ನು ಹಾಕಬೇಕಾಗುತ್ತೆ. ಸೊ ಅದರಲ್ಲಿ ಕೂಡ ಏನಂತೇಳಂದ್ರೆ ಸಿಲಿಕಾನ್ ಅಂತಕ್ಕಂಥ ಒಂದು ಪೋಷಕಾಂಶ. ಈ ಎಲಿಮೆಂಟ್ ಹೇಗಪ್ಪ ಅಂತೇಳಂದ್ರೆ ಬೇರೆ ಪೋಷಕಾಂಶಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಮತ್ತು ಹೆಚ್ಚಿನ ಇಳುವರಿಗೆ ಸಹಾಯ ಮಾಡ್ತಕ್ಕಂಥ ಪೋಷಕಾಂಶ ಆಗಿರ್ತೈತೆ. ಸೊ ಅದು ಹೇಗೆ ಸಹಾಯ ಮಾಡ್ತೈತೆ, ಯಾವ ಥರ ಈ ಕೌಕಾಲಲ್ಲಿ ಸಿಲಿಕಾನ್ ಅಂತಕ್ಕಂಥ ಪದಾರ್ಥ ಹೇಗೆ ಕೆಲಸ ಮಾಡ್ತೈತೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಇವತ್ತಿನ ದಿನಮಾನಗಳಲ್ಲಿ ರಸಗೊಬ್ಬರದ ಕಾರ್ಯಕ್ಷಮತೆ ದಿನೇ ದಿನೇ ಕಡಿಮೆ ಆಗುತ್ತೈತೆ. ಯಾಕೆ ಕಡಿಮೆ ಆಗುತ್ತೈತೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡಿದಾಗ, ಹಿಂದೆ ಒಂದು ಕಾಲ ಅಂದರೆ ನಾವು ಗ್ರೀನ್ ರೆವಲ್ಯೂಷನ್ ಅಂತೇಳಿ ಏನು ಹಸಿರು ಕ್ರಾಂತಿ ಅಂತೇಳಿ ಕರಿತೀವಲ್ಲ, ಆ ಸಮಯದಲ್ಲಿ 1 kg ರಸಗೊಬ್ಬರವನ್ನು ನಾವು ಯೂಸ್ ಮಾಡಿದಾಗ ನಮಗೆ 15 kg ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಬಹುದಾಗಿತ್ತು. ಆದರೆ ಅದೇ ರಸಗೊಬ್ಬರವನ್ನು ಬಳಸಿ ನಾವು ಇವತ್ತಿನ ದಿನ ಅದೇ ರಸಗೊಬ್ಬರ 1 kgಯನ್ನು ಉಪಯೋಗ ಮಾಡಿದರೆ ನಮಗೆ ಬರೀ 6 kg ಅಷ್ಟೇ ಇಳುವರಿ ಬರ್ತಕ್ಕಂಥದ್ದು. ಅದು ಯಾಕೆ ಅಂತಕ್ಕಂಥದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡಾಗ, ಮಣ್ಣಿನ ಸವಕಳಿ ಆಗಿರ್ಬೋದು, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗಿರ್ತಕ್ಕಂಥದ್ದು, ಆಮೇಲೆ ಸಮಯ ತಪ್ಪಿದ ಮಳೆ, ಸರಿಯಾದ ಸಮಯಕ್ಕೆ ಮಳೆ ಬಾರದೇ ಇರತಕ್ಕಂಥದ್ದು, ಮತ್ತು ನೀರಾವರಿಯಲ್ಲಿ ಅಸಮರ್ಪಕ ನೀರಾವರಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು. ಈ ಎಲ್ಲ ಸಮಸ್ಯೆಗಳಿಂದ ನಮಗೆ ರಸಗೊಬ್ಬರದ ಕಾರ್ಯಕ್ಷಮತೆಯನ್ನು ಕಡಿಮೆ ಆಗಿರ್ತದೆ. ಮಣ್ಣಿನಲ್ಲಿ ಮೋನೋಸ್ಯಾಲಿಸಿಲಿಕ್ ಆಸಿಡ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಅಥವಾ ಉಪಯುಕ್ತವಾದದ್ದು. ಯಾಕಂತೇಳಂದ್ರೆ ಈ ರಾಸಾಯನಿಕ ಗೊಬ್ಬರಗಳ ಕಾರ್ಯಕ್ಷಮತೆಯನ್ನು ಅಥವಾ ಪೋಷಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ದಕ್ಷತೆಗೊಳಿಸೋಕ್ಕೆ ಅಥವಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಗೆ ಮಾಡೋಕ್ಕೆ ಮೋನೋಸ್ಯಾಲಿಸಿಲಿಕ್ ಆಸಿಡ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತೆ. ಅದು ಮುಂಚೆ ಮಣ್ಣಿನಲ್ಲಿ ಜಾಸ್ತಿ ಇತ್ತು. ದಿನೇ ದಿನೇ ಕಳೆದಂತೆ ಏನಂತೇಳಂದ್ರೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದನ್ನು ಕಡಿಮೆ ಮಾಡಿವಿ. ಮಣ್ಣಿನಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್ ಅಂತೇಳಿ ನಾವು ಕರಿತೀವಲ್ಲ, ಅದು ಕಡಿಮೆ ಆಗಿರೋದ್ರಿಂದ ಮಣ್ಣಿನಲ್ಲಿ ಮೋನೋಸ್ಯಾಲಿಸಿಲಿಕ್ ಆಸಿಡ್ ಕಡಿಮೆ ಆಗೈತೆ. ಸೊ ಇದರಿಂದ ನಾವು ರಸಗೊಬ್ಬರವನ್ನು ಹಾಕಿದರೂ ಕೂಡ, ರಸಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಿದ್ರೂ ಕೂಡ ನಮಗೆ ರಸಗೊಬ್ಬರದ ಕಾರ್ಯಕ್ಷಮತೆ ಬರ್ತಾ ಇಲ್ಲ. ಸೊ ಅದರ ಸಲುವಾಗಿನೇ ಸಿಂಜೆಂಟಾ ಒಂದು ಹೊಸ ಉತ್ಪನ್ನವನ್ನು ಬಿಡುಗಡೆ ಮಾಡೈತೆ, ಅದು ಕೌಕಾಲ್ ಅಂತಕ್ಕಂಥದ್ದು. ಇದರಲ್ಲಿ ಕೂಡ ಏನಂತೇಳಂದ್ರೆ 2 ಟೆಕ್ನಾಲಜಿಗಳದಾವೆ. ಒಂದು ಮೋನೋಸ್ಯಾಲಿಸಿಲಿಕ್ ಆಸಿಡ್ ಅಥವಾ MSA ಟೆಕ್ನಾಲಜಿ ಅಂತೇಳಿ ಕರಿತೀವಿ, ತಂತ್ರಜ್ಞಾನ. ಎರಡನೇದೇನಪ್ಪ ಅಂತೇಳಂದ್ರೆ SRET ಟೆಕ್ನಾಲಜಿ ಅಂದ್ರೆ ಸಸ್ಟೇನ್ ರಿಲೀಸ್ ಎನ್ಕ್ಯಾಪ್ಸುಲೇಟೆಡ್ ಟೆಕ್ನಾಲಜಿ ಅಂತ. ಅಂದ್ರೆ ಇದು ಸಸ್ಟೇನ್ ಆಗಿ ಅಂದ್ರೆ ಸಾವಕಾಶವಾಗಿ ಬಹಳ ದಿನಗಳವರೆಗೂ ಮೋನೋಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಮಣ್ಣಿನಲ್ಲಿ ಬಿಡುಗಡೆ ಮಾಡತೈತೆ. ಮೋನೋಸ್ಯಾಲಿಸಿಲಿಕ್ ಆಸಿಡ್ ಮಣ್ಣಿನಲ್ಲಿ ಬಿಡುಗಡೆ ಮಾಡೋದ್ರಿಂದ ನಾವು ಹಾಕಿರ್ತಕ್ಕಂಥ
ಗೊಬ್ಬರ ಅದು ಹೆಚ್ಚಿನ ಕಾರ್ಯಕ್ಷಮತೆ ಇರೋಕೆ ಇದು ಸಹಾಯ ಮಾಡ್ತೈತಿ. ಇದರಿಂದ ನಾವು ಹಾಕಿರ್ತಕ್ಕಂಥ ಪೋಷಕಾಂಶಗಳು ಸರಿಯಾಗಿ ಬೆಳೆಗೆ ಸಿಗ್ತೈತೆ. ಇದರಿಂದ ಏನಂತ ಹೇಳಂದ್ರೆ ಬೆಳೆಯು ಎಲ್ಲಾ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹೀರಿಕೊಂಡು ಒಳ್ಳೆಯ ಒಂದು ಬೆಳವಣಿಗೆ ಮತ್ತು ಒಳ್ಳೆಯ ಒಂದು ಇಳುವರಿಯನ್ನ ಬರೋಕೆ ಇದು ಸಹಾಯ ಮಾಡ್ತೈತಿ. ಈ ಕೌಕಲನ್ನ ಯಾವ ಸಮಯದಲ್ಲಿ ನಾವು ಉಪಯೋಗ ಮಾಡ್ಬೇಕಪ್ಪ ಅಂತೇಳಂದ್ರೆ, ಯಾವುದೇ ಬೆಳೆಗಳಲ್ಲಿ ಈ ತರಕಾರಿ ಬೆಳೆಯಲ್ಲೇ ಆಗಿರ್ಬೋದು ಅಥವಾ ಈ ಉದ್ದು, ಹೆಸರು, ಸೋಯಾಬೀನ್, ಹತ್ತಿ, ಕಬ್ಬು, ದ್ರಾಕ್ಷಿ ಎಲ್ಲಾ ಬೆಳೆಗಳಲ್ಲಿ ನಾವು ಈ ಕೌಕಲನ್ನ ಯೂಸ್ ಮಾಡ್ಬೋದು, ಉಪಯೋಗಗಳನ್ನ ಮಾಡ್ಬೋದು. ಈ ಯಾವ ಬೆಳೆ 4 ತಿಂಗಳು ಇರ್ತೈತಲ್ಲ ಆ ಬೆಳೆಗಳಲ್ಲಿ ಒಂದು ಸಿಂಪರಣೆ ಅಂದ್ರೆ ಇದನ್ನ ಮೊದಲನೇ ಗೊಬ್ಬರದಲ್ಲಿ ನಾವು ಏನ್ ಬಿತ್ತನೆ ಮಾಡುವಾಗ ಏನು ಗೊಬ್ಬರ ಹಾಕ್ತಿವಲ್ಲ, DAP ಆಗಿರ್ಬೋದು, MOP ಆಗಿರ್ಬೋದು, 10-26 ಆಗಿರ್ಬೋದು, ಅದ್ರ ಜೊತೆಗೆ ಏನಂತ ಹೇಳಂದ್ರೆ ಈ ಕೌಕಲನ್ನ 5 kg 1 ಎಕರೆಗೆ ನಾವು ಇದನ್ನ ಶಿಫಾರಸ್ ಮಾಡ್ತಾ ಇದ್ದೀವಿ. ಅದನ್ನ ಮಿಕ್ಸ್ ಮಾಡಿಕೊಂಡು ಈ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನ ಉಗ್ಬಹುದು. ಈ ಬೇರೆ ಬೆಳೆಗಳಲ್ಲಿ ತರಕಾರಿ ಬೆಳೆಗಳಾಗಿರ್ಬೋದು, ಕಬ್ಬಾಗಿರ್ಬೋದು, ಈ ಕಮರ್ಷಿಯಲ್ ಬೆಳೆಗಳಲ್ಲಿ ಏನಪ್ಪಾ ಅಂತ ಹೇಳಂದ್ರೆ 2 ಸಾರಿ ನಾವು ಈ ಗೊಬ್ಬರಗಳಲ್ಲಿ ಮಿಕ್ಸ್ ಮಾಡೋದನ್ನ ಹೇಳ್ತೀವಿ. ಒಂದು ನಾಟಿ ಮಾಡೋ ಸಮಯದಲ್ಲಿ, 2ನೇ ಸಾರಿ ಯಾವಾಗಪ್ಪ ಅಂತ ಹೇಳಂದ್ರೆ ಹೂ ಬಿಡುವ ಸಮಯ. ಅಂದ್ರೆ ಬಿತ್ತನೆ ಮಾಡಿದ್ಮೇಲೆ ಅಥವಾ ನಾಟಿ ಮಾಡಿದ್ಮೇಲೆ ಈ ಟೊಮೆಟೊ ಗಿಡದಲ್ಲಿ ನಾಟಿ ಮಾಡಿದ್ಮೇಲೆ ಹೂ ಬಿಡುವ ಸಮಯ ಸುಮಾರು 1.5-2 ತಿಂಗಳ ಆದ್ಮೇಲೆ ಏನಪ್ಪಾ ಅಂತ ಹೇಳಂದ್ರೆ ಮತ್ತೆ ನಾವು 2ನೇ ಸಿಂಪರಣೆ, ಮತ್ತೆ ನಾವು ಮುಂಚೆ ಇನ್ನೊಂದ್ಸರಿ ಗೊಬ್ಬರ ಹಾಕೋ ಟೈಮಲ್ಲಿ ಮತ್ತೆ 5 kg ನಾವು ಈ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಉಗ್ಗೋದ್ರಿಂದ ಏನಪ್ಪಾ ಅಂತ ಹೇಳಂದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಬಹಳ ಸರಿಯಾಗಿ ಏನಂತ ಹೇಳಂದ್ರೆ ಅದು ಪೋಷಕಾಂಶಗಳನ್ನ ಹೀರ್ಕೊಳ್ಳಕ್ಕೆ ಇದು ಸಹಾಯ ಮಾಡ್ತೈತೆ. ಯಾಕಂದ್ರೆ ಇದರಲ್ಲಿರ್ತಕ್ಕಂಥ ತಂತ್ರಜ್ಞಾನ SRET ಅಂತಕ್ಕಂಥದ್ದು, ಸಸ್ಟೈನ್ ರಿಲೀಸ್ ಎನ್ಕ್ಯಾಪ್ಸುಲೇಟೆಡ್ ಟೆಕ್ನಾಲಜಿ, ಮೊನೊಸ್ಯಾಲಿಸಿಲಿಕ್ ಆಸಿಡ್ ಅನ್ನ ಇದು ಕಂಟಿನ್ಯೂಸ್ ಆಗಿ ಮಣ್ಣಿನಲ್ಲಿ ಬಿಡುಗಡೆ ಮಾಡೋದ್ರಿಂದ ಈ ನಾವು ಹಾಕಿರ್ತಕ್ಕಂಥ ರಸಗೊಬ್ಬರದ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಿಕೊಳ್ತೈತೆ. ಇದರಿಂದ ಒಳ್ಳೆಯ ಹೂಗಳ ಸಂಖ್ಯೆ ಆಗಿರ್ಬೋದು, ಆಮೇಲೆ ಹೂಗಳಿಂದ ಕಾಯಿಗಳ ಪರಿವರ್ತನೆ ಆಗಿರ್ಬೋದು, ಆಮೇಲೆ ಕಾಯಿಗಳು ಮತ್ತು ಹಣ್ಣುಗಳ ಗುಣಮಟ್ಟವಾಗಿರ್ಬೋದು, ಇದು ಬಹಳ ಸರಿಯಾಗಿ ಬರ್ತೈತೆ. ಇದರಿಂದ ಒಳ್ಳೆಯ ಇಳುವರಿಯನ್ನ ನಾವು ಪಡೆದುಕೊಳ್ಳಕ್ಕೆ ಇದು ತುಂಬಾ ಸಹಾಯ ಮಾಡ್ತೈತೆ. ಈ ಭತ್ತದ ಬೆಳೆಯಲ್ಲಿ ಕೌಕಲ್ ಸಿಂಪರಣೆ ಮಾಡಿದ್ರಿಂದ ನಮ್ಮ ಇಳುವರಿ ಯಾವ ತರ ಹೆಚ್ಚಿಗಾಗೈತಿ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಇಲ್ಲಿ ನೀವು ನೋಡ್ಬೋದು ಕೌಕಲ್ ಸಿಂಪರಣೆ ಮಾಡಿದ್ದು ಮತ್ತೆ ಕೌಕಲ್ ಸಿಂಪರಣೆ ಮಾಡದೇ ಇರ್ತಕ್ಕಂಥದ್ದನ್ನ. ಇಲ್ಲಿ ನಂಬರ್ ಆಫ್ ಪ್ಯಾನಿಕಲ್ಸ್ ಅಂದ್ರೆ ಮರಿಗಳ ಸಂಖ್ಯೆ 13% ಮರಿಗಳ ಸಂಖ್ಯೆಯನ್ನ ಜಾಸ್ತಿ ಆಗೈತಿ. ಜೊತೆಗೆ ಏನಂತ ಹೇಳಂದ್ರೆ ಇಳುವರಿಯಲ್ಲಿ ಕೂಡ ಏನಂತ ಹೇಳಂದ್ರೆ 6% ಇಳುವರಿ ಕೌಕಲ್ ಹಾಕಿರ್ತಕ್ಕಂಥ ತಾಕಿನಲ್ಲಿ ಜಾಸ್ತಿ ಆಗೈತಿ ಈ ಭತ್ತದ ಬೆಳೆಯಲ್ಲಿ. ಅದೇ ತರ ನಾವು ಹಾಕಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ನೋಡೋದಾದ್ರೆ ಸಿಲಿಕಾನ್ ಕಂಟೆಂಟ್ ಏನಪ್ಪಾ ಅಂತ ಹೇಳಂದ್ರೆ ಕೌಕಲ್ ಸಿಂಪರಣೆ ಮಾಡಿದ್ರಲ್ಲಿ 17% ಸಿಲಿಕಾನ್ ಅಪ್ಟೇಕ್ ಅಥವಾ ನ್ಯೂಟ್ರಿಯೆಂಟ್ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಜಾಸ್ತಿ ಆಗೈತಿ. ಅದೇ ತರ ಸಾರಜನಕ 22% ಹೀರಿಕೊಳ್ಳುವುದು ಜಾಸ್ತಿ ಆಗೈತೆ. ಅದೇ ತರ ಪೊಟ್ಯಾಷಿಯಂ MOP ಅಂತ ಹೇಳಿ ಕರಿತೀವಲ್ಲ ಅದು 10%. ಅದೇ ತರ ಫಾಸ್ಫರಸ್ ನೀವು ನೋಡ್ಬೋದು 34%. ನಾವೇನ್ DAP ಹಾಕಿರ್ತೀವಲ್ಲ ಅದ್ರದ ಕಾರ್ಯಕ್ಷಮತೆಯನ್ನ ಜಾಸ್ತಿ ಮಾಡಕ್ಕೆ ಇದು ಸಹಾಯ ಮಾಡೈತಿ. ಓವರಾಲ್ ಆಗಿ ಏನಪ್ಪಾ ಅಂತ ಹೇಳಂದ್ರೆ 16% ಲೀಫ್ ನ್ಯೂಟ್ರಿಯೆಂಟ್ ಕಂಟೆಂಟ್ ಅಂದ್ರೆ 16% ಅಲ್ಲಿ ಏನಪ್ಪಾ ಅಂತ ಹೇಳಂದ್ರೆ ಪೋಷಕಾಂಶಗಳು ನಾವು ಈ ಎಲೆಯಲ್ಲಿ ನೋಡೋದಕ್ಕೆ ಸಿಗ್ತೈತೆ. ಇದರಿಂದ ಒಳ್ಳೆಯ ಇಳುವರಿಯನ್ನ ತಗೊಳ್ಳಕ್ಕೆ ಇದು ಬಹಳಷ್ಟು ಸಹಾಯ ಮಾಡ್ತೈತೆ. ಕಬ್ಬಿನ ಬೆಳೆಯಲ್ಲಿ ನಾವು ಕೌಕಲ್ ಸಿಂಪರಣೆ ಮಾಡಿದ್ದನ್ನ ಉಪಯೋಗಗಳನ್ನ ನಾವು ನೋಡೋಣ. ಇಲ್ಲಿ ಕೂಡ ರಸಗೊಬ್ಬರದ ಕಾರ್ಯಕ್ಷಮತೆಯನ್ನು ನಾವು ನೋಡಿದ್ರೆ ಈ ಕೌಕಲ್ ಹಾಕಿದಲ್ಲಿ ಏನಂತ ಹೇಳಂದ್ರೆ 25% ಇಳುವರಿ ಜಾಸ್ತಿ ಆಗೈತೆ.
ಕಂಪೇರ್ ಟು ಅದರ್ ನಾವು ನಾರ್ಮಲ್ ಆಗಿ ಬೆಳೆದಿರತಕ್ಕಂಥದ್ದು. ಸೊ ಇಲ್ಲಿ ಕೂಡ ಏನಂತ ಹೇಳಂದ್ರೆ 25% ಏನಪ್ಪಾ ಅಂತ ಹೇಳಂದ್ರೆ ಇಳುವರಿ ಟನ್ನೇಜ್ ಜಾಸ್ತಿ ಆಗೈತಿ. ಅದೇ ತರ ಈ ಕಬ್ಬಿನ ಬೆಳೆಯಲ್ಲಿ ಯಾವುದೇ ತರ ಟ್ರೀಟ್ ಮಾಡದೇ ಇರ್ತಕ್ಕಂಥ ಕೌಕಲು ಮತ್ತು ಕೌಕಲ್ ಸಿಂಪಡಣೆ ಮಾಡದಲ್ಲಿ ನಮಗೆ ಗ್ರೀನ್ನೆಸ್ ಅಥವಾ ಹಸುರುತನ ಏನಂತೀವಲ್ಲ ಅದು ತುಂಬಾ ಸರಿಯಾಗೈತಿ. ಸೊ ಇದರಿಂದ ಒಳ್ಳೆಯ ಬೆಳಕನ್ನ ಹೀರಿಕೊಂಡು ಆಹಾರ ತಯಾರು ಮಾಡೋಕೆ ಇದು ಸಹಾಯ ಮಾಡ್ತೈತಿ. ಅದೇ ತರ ಇಲ್ಲಿ ನೀವು ನೋಡ್ಬೋದು ಲೀಫ್ ಬ್ಲೇಡ್ ಅಂದ್ರೆ ಅಗಲವಾದ ಎಲೆಗಳು ಎಲೆಗಳು ಕೌಕಲ್ ಸಿಂಪಡಣೆ ಮಾಡಿರ್ತಕ್ಕಂಥ ತಾಕಿನಲ್ಲಿ ಕಾಣಿಸ್ತೈತೆ ಸುಮಾರು 5 ಸೆಂಟಿಮೀಟರ್ ವರೆಗೂ. ಸೊ ಇದರಿಂದ ನಮ್ಗೆ ಏನಂತ ಹೇಳಂದ್ರೆ ಒಳ್ಳೆಯ ಬೆಳಕು ಮತ್ತು ಆಹಾರವನ್ನ ಹೀರಿಕೊಂಡು ಒಳ್ಳೆಯ ಇಳುವರಿಗೆ ಕಬ್ಬಿನ ಇಳುವರಿಯನ್ನ ಹೆಚ್ಚಿಗೆ ಮಾಡಿಕೊಳ್ಳಕ್ಕೆ ಇದು ತುಂಬಾ ಸಹಾಯವನ್ನ ಮಾಡ್ತೈತೆ. ಅದೇ ತರ ನಾವು ಟೊಮ್ಯಾಟೊ ಬೆಳೆಯಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಹಣ್ಣುಗಳ ಸಂಖ್ಯೆ ನಾವು ನಂಬರ್ ಆಫ್ ಫ್ರೂಟ್ಸ್ ಹಣ್ಣುಗಳ ಸಂಖ್ಯೆ ಏನಂತ ಹೇಳಂದ್ರೆ 18% ಇಳುವರಿಯನ್ನ ಹೆಚ್ಚಿಗೆ ಆಗಿರ್ತಕ್ಕಂಥದ್ದನ್ನ ಕೌಕಲ್ ತಾಕಿನಲ್ಲಿ ನೋಡ್ಬೋದು. ಆಮೇಲೆ ಇಳುವರಿ ಕೂಡ ಏನಂತ ಹೇಳಂದ್ರೆ ಸುಮಾರು 15% ಇಳುವರಿ ಜಾಸ್ತಿ ಆಗೈತಿ. 18% ಏನಂತ ಹೇಳಂದ್ರೆ ಹಣ್ಣುಗಳ ಸಂಖ್ಯೆ ಜಾಸ್ತಿ ಆಗೈತಿ ಟೊಮ್ಯಾಟೊ ಬೆಳೆಯಲ್ಲಿ. ಹತ್ತಿ ಬೆಳೆಯಲ್ಲಿ ಕೂಡ ಏನಂತ ಹೇಳಂದ್ರೆ ಈಗ ನಮಗೆ ಸಿಂಪೋಡಿಯಲ್ ಬ್ರಾಂಚಸ್ ಅಂತ ಹೇಳಿ ಕರಿತೀವಲ್ಲ ಅದು ಸರಿಯಾಗಿ ಜಾಸ್ತಿ ಆಗೈತಿ. ಜೊತೆಗೆ ಏನಂತ ಹೇಳಂದ್ರೆ ಹೂಗಳ ಸಂಖ್ಯೆ ಕೂಡ ತುಂಬಾ ಸರಿಯಾಗಿ ಆಗೈತಿ. ಆಮೇಲೆ ಹತ್ತಿ ಕಾಯಿಗಳ ಸಂಖ್ಯೆ ಕೂಡ ಸುಮಾರು 20-25% ಜಾಸ್ತಿ ಆಗೈತಿ. ಆಮೇಲೆ ಅಂದ್ರೆ ಹೂಗಳಿಂದ ಕಾಯಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗೈತಿ. ಜೊತೆಗೆ ಏನಂತ ಹೇಳಂದ್ರೆ 15-20% ನಮಗೆ ಇಳುವರಿಯಲ್ಲಿ ಹೆಚ್ಚಿಗೆ ಆಗಕ್ಕೆ ಇದು ಸಹಾಯ ಮಾಡೈತಿ. ಮೆಕ್ಕೆಜೋಳದಲ್ಲಿ ಬೆಳೆಯಲ್ಲಿ ನಾವು ನೋಡಿದ್ರೆ ಕೌಕಲ್ ಸಿಂಪಡಣೆ ಮಾಡೋದ್ರಿಂದ ಮೆಕ್ಕೆಜೋಳ ಬೆಳೆಗಳಲ್ಲಿ ಕೂಡ ಏನಂತ ಹೇಳಂದ್ರೆ ಸಿಲಿಕಾನ್ ಕಂಟೆಂಟ್ 38-41%ಗೆ ಇನ್ಕ್ರೀಸ್ ಆಗೈತೆ. ಜೊತೆಗೆ ಏನಂತ ಹೇಳಂದ್ರೆ ಪೊಟ್ಯಾಷಿಯಂ ಆಗಿರ್ಬೋದು, ಫಾಸ್ಫರ್ ಆಗಿರ್ಬೋದು ಮತ್ತು ನೈಟ್ರೋಜನ್ ರೇಷಿಯೋ ಕೂಡ ಏನಂತ ಹೇಳಂದ್ರೆ ತುಂಬಾ ಸರಿಯಾಗಿ ಆಗೈತಿ. ಇವೆಲ್ಲ ಏನಪ್ಪಾ ಅಂತ ಹೇಳಂದ್ರೆ ಈ ರಿಸರ್ಚ್ ಮಾಡಿರ್ತಕ್ಕಂಥ ಪ್ಲಾಟ್ ಅಲ್ಲಿ ಕೌಕಲ್ ಯಾವ ತರ ಕೆಲಸ ಮಾಡೈತಿ ಅಂತಕ್ಕಂಥದ್ದನ್ನ ಇಲ್ಲಿ ನೀವು ನೋಡಕ್ಕೆ ಸಿಗ್ತೈತಿ. ಹೆಸರು, ಉದ್ದು ಮತ್ತು ಶೇಂಗಾ ಬೆಳೆಯಲ್ಲಿ ನಾವು ನೋಡಿದ್ರೆ ಕೌಕಲ್ ಗ್ರೀನ್ ಗ್ರಾಮ್ ಮತ್ತು ಬ್ಲ್ಯಾಕ್ ಗ್ರಾಮ್ ಅಲ್ಲಿ ಕೂಡ ಹೇಳಂದ್ರೆ ನಮಗೆ ನೈಟ್ರೋಜನ್, ಸಿಲಿಕಾನ್, ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಸಂಖ್ಯೆ ಏನಂತ ಹೇಳಂದ್ರೆ ಇಳುವರಿಯಲ್ಲಿ ಮತ್ತು ಪೋಷಕಾಂಶಗಳ ರಸಗೊಬ್ಬರದ ಕಾರ್ಯಕ್ಷಮತೆ ಹೆಚ್ಚಿಗೆ ಮಾಡುವಲ್ಲಿ ಇದು ತುಂಬಾ ಸಹಾಯ ಮಾಡೈತೆ. ಶೇಂಗಾ ಬೆಳೆಯಲ್ಲೂ ಕೂಡ ನೀವು ಸಹಾಯ ಮಾಡಿದ್ದನ್ನು ಕಾಣಬಹುದು. ಧನ್ಯವಾದಗಳು.